ಗುಪ್ತಲ್ಲೇನು ಓಪನ್ ಸಭೆನೇ ಆಗೈತೆ. ಇದ್ರ ಬಗ್ಗೆ ಪಕ್ಷದ ಒಳ ಕೂತ್ಕೊಂಡು ನಾವು ಮಾತಾಡುವಂಥ ಅವಶ್ಯಕತೆ ಐತಿ. ಯತ್ನಾಳ್ ಅವರಾಗಲಿ ಅಥವಾ ಜಾರಕಿಹೊಳಿ ಅವರಾಗಲಿ ಉಳಿದವ್ರು ಸಿದ್ದೇಶ್ವರು ಇವರು ಏನೇನು ಇಶ್ಯೂ ಅದಾವಲ್ಲ, ಸ್ವಲ್ಪ ಇಶ್ಯೂಸ್ ಬಗ್ಗೆ ಪಕ್ಷದ ಒಳಗೆ ಕೂತ್ಕೊಂಡು ಮಾತಾಡುವಂಥ ಅವಶ್ಯಕತೆ ಐತಿ. ಸೊ ಹಾಗಾಗಿ ಇಲ್ಲಿ ಟಿ ವಿ ಒಳಗೆ ಅದ್ರ ಬಗ್ಗೆ ಏನು ಹೇಳೋದಿಲ್ಲ. ನಾವು ಮುಚ್ಚಿದ ಬಾಗಿಲಿನೊಳಗೆ ಒಳಗೆ ಕೂತ್ಕೊಂಡು ಅದ್ರ ಬಗ್ಗೆ ಮಾತಾಡ್ತೈತಿ. ಹಾಗಿಲ್ಲ, ಈಗ ಒಂದು ಪಕ್ಷದ ಮೇಲೆ ಬೇರೆ ಬೇರೆ ವಿಚಾರ ಇದ್ದಿರ್ತಾವೆ. ಅದ್ರಾಗ ಅವ್ರು ಹೇಳುವಂಥ ವಿಚಾರಗಳ ಸ್ವಲ್ಪ ವಿಷಯಗಳು ಸರಿ ಅದಾವೆ. ಯಾಕಂದ್ರೆ ಡಿಸ್ಕಷನ್ ಆಗಬೇಕು, ಹೆಚ್ಚು ವೈಡರ್ ಡಿಸ್ಕಷನ್ ಆಗಬೇಕು ಈ ರೀತಿ. ಅದಕ್ಕೆ ಆದ್ರೆ ಅವನ್ನೆಲ್ಲ ಓಪನ್ ಆಗಿ ಡಿಸ್ಕಷನ್ ಇಲ್ಲೇ ನಿಮ್ಮ ಮುಂದೆ ಹೇಳುವಂಗಿಲ್ಲ. ಅಲ್ಲಿ ಏನಿದ್ದು ಅದು ಒಳಗೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಯಾವುದೇ ವಿಚಾರ ಆಗಲಿ ನಾವು ಇಲ್ಲೇ ಮಾತಾಡೋದಲ್ಲ, ಒಳಗೆ ಅದೇನಿದ್ರು ಪಕ್ಷದ 4 ಭಾಗನೊಳಗೆ ಮಾತಾಡ್ಬೇಕಾಗ್ತದೆ. ಏನೈತೆ ಅದನ್ನೆಲ್ಲ ಬಗೆಹರಿಸೋಕೆ ಪ್ರಯತ್ನ, ಪಕ್ಷದ ಭಾಗನೊಳಗೆ ಒಳಗೆ ಡಿಸ್ಕಷನ್ ಮಾಡಿ ಬಗೆಹರಿಸೋಕೆ ಪ್ರಯತ್ನ ಮಾಡ್ತೈತಿ. ಯಾವುದು ಅದ್ರ ಬಗ್ಗೆ ನಾ ಪೇಪರ್ದಾಗ ನಾನು ನೋಡೇನಿ. ಇವೆಲ್ಲ ಐತಲ್ರಿ ನಿಮ್ಮ ಮುಂದೆ ಡಿಸ್ಕಷನ್ ಮಾಡೋದಲ್ಲ. ಏನೇ ಇದ್ರು ನಾನು ಪಕ್ಷದ ಇದ್ರೊಳಗೆ ಮಾತಾಡ್ತೇನೆ. ನನಗಿಲ್ಲಿ ಪಬ್ಲಿಕ್ಲಿ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಒಂದಿನ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಮುಖ್ಯಮಂತ್ರಿ ನಾವು ಯಾಕೆ ಆಗಬಾರ್ದು ಅಂತ ಹೇಳ್ತಾರೆ, ಇನ್ನೊಂದು ದಿನ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಇನ್ನೊಂದು ದಿನ ಪರಮೇಶ್ವರ್ ಯಾಕೆ ಆಗಬಾರ್ದು ಅಂತ ಐತಿ. ಆಮೇಲೆ ಹಿಂಗೆ ಎಲ್ಲ ಪಕ್ಷದಾಗೂ ಇದ್ದೇ ಇರೋದು. ಅಭಿವೃದ್ಧಿಗ ಆಲ್ರೆಡಿ ಒಂದು ಹಂತದ ಹೋರಾಟ ಆಗೈತಿ. ಈಗ 2ನೇ ಹಂತದ ಹೋರಾಟ ರಾಜ್ಯಪಾಲರ ಅಂಕಣದಾಗ ಐತಿ. ಈಗ ನಮ್ಗೆಲ್ಲರದು ವಿನಂತಿ ಐತಿ ರಾಜ್ಯಪಾಲರಿಗೆ, ಕಾನೂನಿನ ಪ್ರಕಾರ ಅದ್ರ ಸರಿಯಾದ ಕ್ರಮ ಅವ್ರು ತೆಗೆದುಕೊಳ್ಬೇಕಂಥೇಳಿ. ಹಾಗಾಗಿ ಅದ್ರ ಪ್ರಕಾರ ಅವ್ರು ಕ್ರಮ ತೆಗೆದುಕೊಳ್ತಾರಂತ ನಂಗೆ ಭರವಸೆ ಐತಿ. ಕಾಂಗ್ರೆಸ್ ಪಟ್ರಿ ಹಿಂದೆ ಹಂಸರಾಜ್ ಭಾರದ್ವಾಜ್ ಅವರು ಯಡಿಯೂರಪ್ಪನವ್ರ ವಿರುದ್ಧ ಆಪಾದನೆ ಒಂದು ಪ್ರೈವೇಟ್ ಕಂಪ್ಲೇಂಟ್ ಬಂದಾಗ ಎಕ್ಸ್ಪ್ಲನೇಷನ್ ಕೂಡ ಕೇಳಿಲ್ಲ, ನೋಟಿಸ್ ಕೂಡ ಕೊಡುವಂಥ ಕೆಲಸ ಮಾಡಲಿಲ್ಲ, ಇಮಿಡಿಯೇಟ್ಲಿ ಪ್ರಾಸಿಕ್ಯೂಷನ್ನೇ ಮಾಡಿಸಿದ್ರು. ಇವತ್ತೈತಲ್ಲ ಈಗಿನ ನಮ್ಮ ಇರುವಂಥ ರಾಜ್ಯಪಾಲರು ಅವರು ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ. ಅದಕ್ಕೆ ಎಕ್ಸ್ಪ್ಲನೇಷನ್ನ ಸಿದ್ದರಾಮಯ್ಯನವ್ರು ಕೊಟ್ಟಾರ. ಆ ಎಕ್ಸ್ಪ್ಲನೇಷನ್ ಸ್ಯಾಟಿಸ್ಫ್ಯಾಕ್ಷನ್ನ ಆತಂದ್ರೆ ಪ್ರಶ್ನೆ ಇಲ್ಲ. ಆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತಂದ್ರೆ ಪ್ರಾಸಿಕ್ಯೂಷನಿಗೆ ಅಥವಾ ಬೇರೆ ಯಾವುದೇ ರೀತಿ ಕಾನೂನಿಂದ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ತಾರೆ. ಇವರು ಕಾಂಗ್ರೆಸ್ದವರು ತಮಗೊಂದು ರೂಲ್ಸು ಮಂದಿಗೊಂದು ರೂಲ್ಸ್ ಅಂತಂದ್ರೆ ಹೆಂಗಾಕೈತಿ?